ಹಲೋ ಗಾಯ್ಸ್. ಸೊ ಇವತ್ತು ಬೆಳಗಾಮಿಂದ ಬಂದ್ವಿ. ಸೊ ಮಮ್ಮಿ ಇಷ್ಟೊಂದೆಲ್ಲ ಥಿಂಗ್ಸ್ ಕೊಟ್ಟಿದ್ದಾರೆ ಅಂತಂದರೆ ಪೂರ್ತಿ ಡೈನಿಂಗ್ ಟೇಬಲೇ ಫುಲ್ ಆಗಿಬಿಟ್ಟಿದೆ. ಸೊ ಏನೇನೆಲ್ಲ ಕೊಟ್ಟಿದ್ದಾರೆ ಅದನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು. ಹಾಗೆ ಇವತ್ತಿನ ಕೆಲಸ ಏನಂತಂದರೆ ಅದನ್ನೆಲ್ಲ ಕರೆಕ್ಟಾಗಿ ಅದೇ ಪ್ಲೇಸಿಗೆ ಸೇರಿಸ್ಬೇಕು. ಏನಕ್ಕಂದರೆ ಆಲ್ಮೋಸ್ಟ್ ಥಿಂಗ್ಸ್ ಯಾವ ಥರ ಇದೆ ಅಂದರೆ ಲೈಕ್ ಬೆಲ್ಲ ಆಗಿರ್ಬೋದು, ಇದೆಲ್ಲ 1 ಇಯರ್ಗೆ ಆಗೋ ಅಷ್ಟೇ ಕೊಟ್ಬಿಟ್ಟಿದ್ದಾರೆ. ಹೀಗಾಗಿ ಚೆನ್ನಾಗಿ ಇರುವೆ ಬರ್ದೇ ಇರೋ ಹಾಗೆ ಎಲ್ಲ ಥರ ಪ್ಯಾಕ್ ಮಾಡಿ ಇಟ್ಕೋಬೇಕಾಗುತ್ತೆ. ಸಂಡಿಗೆ ಹಪ್ಪಳ ಆಗಿರ್ಬೋದು ಎಲ್ಲ ಆಲ್ಮೋಸ್ಟ್ 1 ಇಯರ್ ಆಗೋಷ್ಟು ಕೊಟ್ಟಿದ್ದಾರೆ. ಅದಕ್ಕೆ ಅನಿಸುತ್ತೆ ಅಲ್ವಾ ತಾಯಿ ಪ್ರೀತಿ ಅಂತ. ಹೆಂಗಂದರೆ ನನಗೆ ಮಗು ಆಗಿದೆ, ನಮಗೆ ಮಕ್ಕಳಾಗಿರುತ್ತೆ, ಆದರೂ ಕೂಡ ನಮ್ಮನ್ನ ಚಿಕ್ಕೋರು ಇವ್ರಿಗೂ ಕೂಡ ಟಯರ್ಡ್ ಆಗುತ್ತೆ ಅಂತ ಪ್ರೀತಿ ತೋರಿಸಿ ಕಾಳಜಿ ಮಾಡೋದು ತಾಯಿ ಮಾತ್ರ ಅನಿಸುತ್ತೆ. ಇವನ್ ಮಮ್ಮಿ ಮನೇಲಿ ಇದ್ದಾಗಲೂ ಅಷ್ಟೇ. ಅವ್ರು ಹೆಂಗಂದ್ರೆ ಅಲ್ಲಿ ಹೋದ್ಮೇಲೆ ನೀನು ಮಾಡ್ಕೊಳ್ಳೋದು ಇದ್ದೇ ಇರುತ್ತೆ, ಇವಾಗ ನಾನೇ ಮಾಡ್ಕೊಡ್ತೀನಿ ಬಿಡು. ಅವ್ರಿಗೆ ಎಷ್ಟೊಂದು ಕಷ್ಟ ಆಗ್ತಿರುತ್ತೆ. ಏನಕ್ಕಂದರೆ ಪ್ರತಿದಿನ ಅವರೇ ಅಡುಗೆ ಮಾಡ್ತಾರೆ, ಅವರೇ ಕೆಲಸ ಮಾಡ್ತಿರ್ತಾರೆ. ನಾವು ಹೋದಾಗ ಕೂಡ ಅವ್ರಿಗೆ ರೆಸ್ಟ್ ಆಗಬೇಕು ಅಂತ ಅವ್ರು ಯೋಚನೆ ಮಾಡಲ್ಲ. ಮಗಳು ಬಂದಿದ್ದಾಳೆ, ಮಾಡಿಸ್ಕೊಳ್ಳೋಣ, ಸ್ವಲ್ಪ ರೆಸ್ಟ್ ಮಾಡೋಣ, ಆ ಥರ ಅವ್ರದ್ದು ಯೋಚನೆನೇ ಇರಲ್ಲ. ಇನ್ಸ್ಟೆಡ್ ದ್ಯಾಟ್ ಅವ್ರು ಹೆಂಗೆ ಥಿಂಕ್ ಮಾಡ್ತಾರಂದರೆ ಅಲ್ಲೆಲ್ಲ ತುಂಬ ಕೆಲಸ ಮಾಡಿರ್ತಾಳೆ, ಸೊ ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡಲಿ, ಈ ಥರ ಯೋಚನೆ ತಾಯಿನ ಬಿಟ್ಟರೆ ಮತ್ತೆ ಯಾರಿಗೂ ಬರಲ್ಲ. ಆ್ಯಂಡ್ ಈ ಥರ ಪ್ಯಾಕ್ ಆಗಿ ತವ್ರ ಮನೆಯಿಂದ ಥಿಂಗ್ಸು ತಾಯಿ ಇದ್ದಾಗ ಮಾತ್ರನೇ ಬರೋಕ್ಕೆ ಸಾಧ್ಯ. ಸೊ ನಿಜವಾಗ್ಲೂ ಗೈಸ್, ಚಿಕ್ಕಂದಿಂದನೂ ತಾಯಿ ಕಷ್ಟನೇ ಪಡ್ತಾಳೆ, ಹೆರೋದ್ರಿಂದ ಹೊರೋದ್ರಿಂದ ಪ್ರತಿಯೊಂದರಲ್ಲೂ. ಆಮೇಲೆ ಮದುವೆ ಆದ್ಮೇಲೂ ಕೂಡ ನಮ್ಮನ್ನ ಚಿಕ್ಕ ಹುಡುಗಿ ಥರ ಫೀಲ್ ಆಗೋ ಒಂದು ಜಾಗ ಅಂದರೆ ಅದು ತವ್ರ ಮನೆ ಮಾತ್ರನೇ. ಏನಕ್ಕಂದರೆ ಇಲ್ಲಿ ಬಂದಾಗ ಹೆಂಗಂದ್ರೆ ನೀನು ಮಾಡಬೇಕು, ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಎಸ್ ಅದೆಲ್ಲ ಕಾಮನ್ನೇ. ಬಟ್ ಯಾವಾಗ ನಾವು ತವ್ರ ಮನೆಗೆ ಹೋಗ್ತೀವಲ್ವ, ಅವಾಗ ನಾವು ಚಿಕ್ಕವರಾಗಿ ಇರೋಕ್ಕೆ ಸಿಗೋ ಒಂದೇ ಒಂದು ಜಾಗ ಅನಿಸುತ್ತೆ. ಇವನ್ ನಮ್ಮ ಮಕ್ಕಳಿಗೆ ತಾಯಿ ಆಗ್ತಾಳೆ ಅಮ್ಮ. ಎಸ್, ನನ್ನ ಆಗಸ್ಟಾಗಂತೂ ನಮ್ಮಮ್ಮ ತುಂಬಾ ಮಾಡ್ತಾರೆ. ಸೊ ನನಗೆ ತಾಯಿ ಆಗೋದಲ್ಲದೆ ಅವನಿಗೂ ಕೂಡ ತಾಯಿ ಆಗ್ತಾರೆ ಅವರು. ನಾವು ಇವಾಗಲೇ ಕೂಡ ತಲೆನೋವು ಬರುತ್ತೆ, ಅಷ್ಟು ಸುಸ್ತು ಇಷ್ಟು ಸುಸ್ತಾಗುತ್ತೆ ಹಂಗೆಲ್ಲ ಏನೇನೋ ಹೇಳಿ ಒಂದೊಂದು ಟೈಮು ಆ ಕೆಲಸನ ಸ್ಕಿಪ್ ಮಾಡಿದೆ, ಲೇಸಿನೆಸ್ ಮಾಡಿದೆ, ಇದೆಲ್ಲ ಮಾಡ್ತೀವಿ. ಬಟ್ ಮಮ್ಮಿ ಹಂಗಲ್ವಲ್ಲ, ಎಷ್ಟೆಲ್ಲ ನಾನು ಹೋದಾಗ ಇನ್ನೂ ಜಾಸ್ತಿ ಆ್ಯಕ್ಟಿವೇಟ್ ಆಗಿ ಏನೇನೆಲ್ಲ ಸ್ಪೆಷಲ್ ಐಟಮ್ಸ್ನ 1 ಇಯರಲ್ಲಿ ಅವ್ರು ಏನೋ ಸ್ನ್ಯಾಕ್ಸ್ ಎಲ್ಲ ಮಾಡಿರ್ತಾರಲ್ವ, ಅದನ್ನು ನನಗೆ ಸಮ್ಮರ್ ಹಾಲಿಡೇಸಲ್ಲಿ 2 ಮಂತ್ಸಲ್ಲೇ ಎಲ್ಲನೂ ಮಾಡಿ ತಿನ್ಸೋರ್ಗು ಅವ್ರಿಗೆ ಸಮಾಧಾನನೇ ಇರಲ್ಲ. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ತಾಯಿಗೆ. ಅದಕ್ಕೆ ಹೇಳೋದು ಯಾರು ಸಾಟಿ ಅಲ್ಲ. ಆ್ಯಂಡ್ ಇದು ನನ್ನ ಜೊತೆ ಮಾತ್ರ ಅಲ್ಲ, ಎಲ್ಲ ಒಂದು ಹೆಣ್ಮಕ್ಳಿಗೂ ಡೆಫಿನೆಟ್ಲಿ ಇದು ಈ ಫೀಲ್ ಆಗೇ ಆಗಿರುತ್ತೆ. ಅದರಲ್ಲೂ ಮದುವೆ ಆದಮೇಲೆ ಲೈಫ್ ಸಡನ್ನಾಗಿ ತುಂಬಾ ಚೇಂಜ್ ಆಗಿಬಿಡುತ್ತೆ. ಹೆಂಗಂದರೆ ನಾವು ತುಂಬ ದೊಡ್ಡವ್ರಾಗ್ಬಿಟ್ವಿ, ತುಂಬ ನಮ್ಮ ಮೇಲೆ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ನೋಡೋರೆಲ್ಲ ಹೌದು ಅದು ಮಾಡಬೇಕು, ಅವ್ರು ಆ ಥರ ಇಟ್ಕೊಂಡಿರ್ತಾರೆ ಮನೆ, ನೀವು ಮನೇನ ಹಂಗೆ ಇಟ್ಕೋಬೇಕು, ಕೆಲಸ ಮಾಡಬೇಕು, ಅಡುಗೆ ಮಾಡಬೇಕು, ಎಷ್ಟೆಲ್ಲ ರೆಸ್ಪಾನ್ಸಿಬಿಲಿಟೀಸು ಏನೇನೆಲ್ಲ ಇರುತ್ತೆ. ಬಟ್ ತವ್ರ ಮನೆಯಲ್ಲಿ ಮಾತ್ರ ಈ ಥರ ಅಂದರೆ ಪೂರ್ತಿ ನಮ್ಗೆ ಏನೂ ಯೋಚನೆಗಳೇ ಇರಲ್ಲ, ಯಾವುದೇ ರೆಸ್ಪಾನ್ಸಿಬಿಲಿಟೀಸ್ ಇರಲ್ಲ. ಬೆಳಗ್ಗೆ ತಿಂಡಿ ಮಾಡು, ಮಧ್ಯಾಹ್ನದ ಅಡುಗೆ ಮಾಡು, ಏನೂ ಇಲ್ಲದೆ ಆರಾಮಾಗಿ ರೆಸ್ಟ್ ಸಿಗೋ ಒಂದು ಪ್ಲೇಸ್ ಅಂದರೆ ಅದು ಅಮ್ಮನ ಮನೇಲಿ ಮಾತ್ರ. ಸೊ ಎಸ್ ಮಮ್ಮಿ, ನಾವು ಹೆಂಗಂದ್ರೆ ಇವನ್ ಟ್ರೈನಲ್ಲೇ ಬರಲಿ ಬಸ್ಸಲ್ಲೇ ಬರಲಿ ತುಂಬಿ ಕಳಿಸ್ತಾರೆ. ಅದರಲ್ಲೂ ಕಾರಲ್ಲಿ ಬಂದಾಗಂತೂ ಎಷ್ಟೊಂದು ಹಾಕ್ತಾರಂದರೆ ಪೂರ್ತಿ ಹಿಂದೆ ಡಿಕ್ಕಿ ಫುಲ್ಲಾಗಿ ಮಿಡಲ್ ಸೀಟ್ ಎಲ್ಲ ಫುಲ್ ಆಗಿರುತ್ತೆ, ಅಷ್ಟೊಂದೆಲ್ಲ ಕೊಟ್ಟಿರ್ತಾರೆ. ಸೊ ಇವತ್ತು ನನ್ನ ಪೂರ್ತಿ ಕೆಲಸ ಅಷ್ಟೇ, ಅವ್ರು ಅಷ್ಟು ಪ್ರೀತಿಯಿಂದ ಕೊಟ್ಟಿದ್ದಾರೆ ಅಂದರೆ ಅದರಲ್ಲಿ ಸ್ವಲ್ಪನೂ ಹಾಳಾಗದೆ ಅದನ್ನು ಚೆನ್ನಾಗಿ ಎತ್ತಿಟ್ಕೋತೀನಿ ಇವಾಗ. ಆ್ಯಂಡ್ ಗೈಸ್, ನನ್ನ ವಿಡಿಯೋಸ್ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ. ಜೊತೆಗೆ ಸಿಲ್ವರ್ದು ಕಾಲುಂಗುರ ಕೊಟ್ಟಿದ್ರು, ಅದನ್ನ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತೋರಿಸಿದ್ದೆ. ಇನ್ನು ಸಿಲ್ವರ್ದೊಂದು ಬ್ರಾಸ್ಲೆಟ್ ಕೂಡ ಕೊಟ್ಟಿದ್ದಾರೆ, ಅದನ್ನು ನಾನು ಈ ವಿಡಿಯೋದಲ್ಲೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬ ಪ್ರಿಟಿಯಾಗಿ ತುಂಬ ಕ್ಯೂಟ್ ಆದಂಥ ಒಂದು ಸಿಲ್ವರ್ ಬ್ರಾಸ್ಲೆಟ್ನ ಕೊಟ್ಟಿದ್ದಾರೆ. ಅಧಿಕ ಮಾಸ ಅಲ್ವಾ, ಸೊ ಹಿಂಗಾಗಿ ಸಿಲ್ವರ್ನ ಒಂದು ಗಿಫ್ಟ್ ಮಾಡೋದು ಜಾಸ್ತಿ ಇರುತ್ತೆ ಅಧಿಕ ಮಾಸದಲ್ಲಿ. ಸೊ ಅದೇ ಥರ ನನಗೂ ಸಿಲ್ವರ್ದು ಗಿಫ್ಟು ಸಿಕ್ತು. ಆ್ಯಂಡ್ ಇಷ್ಟೆಲ್ಲ ಥಿಂಗ್ಸು ಆ್ಯಂಡ್ ಜೊತೆಗೆ 2 ಡ್ರೆಸ್ಸು, ಬಟ್ಟೆ, ತುಂಬಾ ಹಾಲಿಡೇಸ್ ಅಂತೂ ಸಖತ್ತಾಗಿ ಎಂಜಾಯ್ ಆಯಿತು. ಬರ್ತಾ ತುಂಬ ಗಿಫ್ಟ್ಸು ಸಿಕ್ತು. ಬಟ್ ಅಷ್ಟೇ, ಇವಾಗ ಇಲ್ಲಿ ಸಡನ್ನಾಗಿ ಬಂದಿದ್ದೀನಲ್ಲ, ಇಲ್ಲಿ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. 2 ಮಂತ್ಸ್ ಎಲ್ಲ ಫುಲ್ಲು ಡಿಫ್ರೆಂಟೇ ಲೈಫ್ ಸ್ಟೈಲ್ ಇರುತ್ತೆ. ಇವಾಗ ಸಡನ್ನಾಗಿ ಇಲ್ಲಿಗೆ ಹೊಂದ್ಕೋಬೇಕಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಸ್ಲೋ ಆಗಿ ಹೊಂದ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಬೆಲ್ಲ. ಇದು ಮೋಸ್ಟ್ಲಿ ನನಗೆ 2 ಇಯರ್ಸ್ಗೆ ಆಗುತ್ತೆ ಅನಿಸುತ್ತೆ, ಯಾಕಂದರೆ ಇಷ್ಟೊಂದು ನಾನು ಜಾಸ್ತಿ ಸ್ವೀಟೇ ಮಾಡಲ್ಲ. ಸೊ ಮಮ್ಮಿ ಹೆಂಗಂದರೆ ನೀವಲ್ಲಿ ಸ್ವಲ್ಪನೇ ತರ್ತೀರಾ, ನೋಡ್ಕೊಂಡು ಬಳಸ್ಕೊತೀರಾ. ಅಂದರೆ ಸ್ವಲ್ಪ ತಂದಿರ್ತೀವಿ, ಖಾಲಿ ಆಗುತ್ತೆ ಅಂತ ಇಷ್ಟೇ ಬಳಸ್ತೀರಾ. ಸೊ ಆರಾಮಾಗಿ ಯೂಸ್ ಮಾಡಿ, ಬೆಲ್ಲ ತಿಂದರೆ ಒಳ್ಳೆಯದು, ಹೆಲ್ತ್ಗೂ ಕೂಡ ಒಳ್ಳೆಯದು, ಏನಾಗಲ್ಲ, ಯೂಸ್ ಮಾಡ್ಕೊ ಅಂತ ಇದು ಬೆಲ್ಲನ ಇಷ್ಟೆಲ್ಲ ಕೊಟ್ಟಿದ್ದಾರೆ. ಅಬ್ಬಾ ಎಷ್ಟು ಹೆವಿ ಇದೆ. ಇನ್ನು ಬಂದ್ಬಿಟ್ಟು ಇದು ಗೋಡಂಬಿ.
ಇದು ಆ್ಯಕ್ಚುಲಿ ಗೋವಾದಿಂದ ತಂದಿದ್ದು. ನನ್ನ ತಮ್ಮ ಮತ್ತು ತಮ್ಮನ ಹೆಂಡತಿ, ನಮಗೆ ಅಲ್ಲಿ ಹತ್ರ ಆಗುತ್ತೆ ಗೋವಾ, ಜಸ್ಟ್ 2-3 ಅವರ್ಸಲ್ಲಿ ಅವ್ರು ಆಗಾಗ ಹೋಗಿರ್ತಾರೆ. ಸೊ ಹಿಂಗಾಗಿ ಗೋಡಂಬಿ ಅಲ್ಲಿ ಸ್ವಲ್ಪ ಕಡಿಮೆಗೂ ಸಿಗುತ್ತೆ ಮತ್ತು ಸ್ವಲ್ಪ ಕ್ವಾಲಿಟಿ ಇರುತ್ತೆ, ಹಿಂಗಾಗಿ ಇದು ಗೋಡಂಬಿ. ಬಂದ್ಬಿಟ್ಟು ತೆಂಗಿನಕಾಯಿ, ಈ ಥರದ್ದು 4-5 ತೆಂಗಿನಕಾಯಿ ಕೊಟ್ಟಿದ್ದಾರೆ. ಸೊ ತೆಂಗಿನಕಾಯಿ ಆಲ್ರೆಡಿ ಒಂದು ಯೂಸ್ ಕೂಡ ಮಾಡಿದ್ದೀನಿ ನಾನು. ತೆಂಗಿನಕಾಯಿ ಕೂಡ ಬಿಡಲ್ಲ ಮಮ್ಮಿ. ಆ್ಯಂಡ್ ದೆನ್ ಇದು 2 ಥರ ರೊಟ್ಟಿನ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಿಮ್ಗೆ ಗೊತ್ತಿರ್ಬೋದು, ನಾರ್ತ್ ಕರ್ನಾಟಕದಲ್ಲಿ ಜೋಳದ ರೊಟ್ಟಿ ಮತ್ತು ಸಜ್ಜೆ ರೊಟ್ಟಿನ ನಾವು ಸ್ಟೋರ್ ಮಾಡಿ ಕೂಡ ತಿನ್ಬೋದು. ಈ ಥರ ಇರುತ್ತೆ. ಸ್ವಲ್ಪ ಅಲ್ಲಲ್ಲಿ ಮುರಿದೋಗಿದೆ ಕಾರಲ್ಲಿ ತರಬೇಕಾದ್ರೆ, ಈ ಥರ ಇರುತ್ತೆ. ಇದನ್ನು ನೀವು 1 ಮಂತ್ವರೆಗೂ ಸ್ಟೋರ್ ಮಾಡ್ಬೋದು. ಇದ್ರ ಜೊತೆ ನೀವು ಗ್ರೇವಿನಾರು ಮಾಡ್ಕೋಬೋದು, ಇಲ್ಲಾಂದರೆ ಇದನ್ನ ಮುರಿದ್ಬಿಟ್ಟು ಬಿಸಿ ಬಿಸಿ ಸಾಂಬಾರು ತುಪ್ಪ ಹಾಕೊಂಡು ತಿಂದರೂ ಕೂಡ ಚೆನ್ನಾಗಿರುತ್ತೆ. ಸೊ ಇದು ಆಲ್ಮೋಸ್ಟ್ 1 ಮಂತೇ ಬರುತ್ತೆ, ಅಷ್ಟೊಂದು ರೊಟ್ಟಿ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಕಡಲೆ ಹಿಟ್ಟು, ಹುಣಸೆ ಹಣ್ಣು, ಇದು ಬಂದ್ಬಿಟ್ಟು ಕಾರ್ನ್ ಇರುತ್ತಲ್ವ, ಕಾರ್ನದು ಪೌಡರು, ಕಾರ್ನ ರುಬ್ಬಿ, ಇದು ನ್ಯಾಚುರಲ್ ಕಾರ್ನ್, ಐ ಮೀನ್ ಸ್ವೀಟ್ ಕಾರ್ನ್ ಇರುತ್ತಲ್ವ ಅದಲ್ಲ, ಜವಾರಿ ಕಾರ್ನ್ ಬರುತ್ತಲ್ವ, ನಾರ್ತ್ ಕರ್ನಾಟಕ ಅಲ್ಲೆಲ್ಲ ಜಾಸ್ತಿ ಬೆಳೀತಾರೆ, ಅದರದ್ದು ಪೌಡರ್ ರೆಡಿ ಮಾಡ್ತಾರೆ. ಇದನ್ನ ಕೆಲವರು ರೊಟ್ಟಿನೂ ಮಾಡ್ತಾರೆ, ಇನ್ನು ಕೆಲವರು ತಾಲಿಪಟ್ಟಿ ಗೊತ್ತಾ ಅದನ್ನ ಮಾಡ್ತಾರೆ, ಇಲ್ಲ ದೋಸೆ ಕೂಡ ಮಾಡ್ಕೋಬೋದು, ಹೆಲ್ತ್ಗೂ ಒಳ್ಳೆಯದು. ಹಿಂಗಾಗಿ ಈ ಹಿಟ್ಟನ್ನು ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಗ್ರೌಂಡ್ ನಟ್ಸ್. ಇದನ್ನ ಹೆಂಗಂದ್ರೆ ನನಗೋಸ್ಕರ ಕುಂತು ತುಂಬ ಹೊತ್ತಿಂದ ಹೊಡಿತಾ ಇದ್ರು ಶೇಂಗಾನ. ಸೊ ನಾನು ಹೇಳಿದೆ, ನಾನು ಸ್ವಲ್ಪ ಅಲ್ಲೇ ಬಿಡಿಸ್ಕೊತೀನಿ ಕೊಡಮ್ಮ ಅಂತ. ಸೊ ಹಿಂಗಾಗಿ ಇದು ಸ್ವಲ್ಪ ಒಡೆದಿರೋದು ಕೊಟ್ಟಿದ್ದಾರೆ. ಇನ್ನೂ ಹೊಡಿಬೇಕಾದಂಥ ಶೇಂಗಾ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇದ್ರ ಜೊತೆ ಶೇಂಗಾದು ಚಟ್ನಿ ಕೂಡ ಕೊಟ್ಟಿದ್ದಾರೆ. ಇದು ಗೈಸ್, ದಿಸ್ ಈಸ್ ಒನ್ ಆಫ್ ದ ಎಮ್ಮಿಯೆಸ್ಟ್ ಚಟ್ನಿ ಅಂತ ಹೇಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಶೇಂಗಾ ಚಟ್ನಿ, ಆ್ಯಂಡ್ ತುಂಬ ಹೆಲ್ತಿ ಕೂಡ. ಏನು ಮನೇಲಿ ಇವತ್ತು ಅಡುಗೆ ಮಾಡೋಕ್ಕೆ ಮನಸ್ಸೇ ಇಲ್ಲ ಅನ್ನೋರು ಚಪಾತಿ ಮತ್ತು ಚಪಾತಿ ಜೊತೆ ಮೊಸರು ಚಟ್ನಿ ಹಚ್ಕೊಂಡು ತಿನ್ಬೋದು. ಅನ್ನಕ್ಕೆ ಹಾಲು ಮೊಸರು ಮತ್ತು ಈ ಚಟ್ನಿನ ಹಾಕೋಬೋದು, ರೊಟ್ಟಿಗೆ ಸೂಟ್ ಆಗುತ್ತೆ, ದೋಸೆ ಮೇಲೆ ಉದುರಿಸ್ಕೋಬೋದು. ಸೊ ಬೆಸ್ಟ್ ಚಟ್ನಿ, ಐ ಕ್ಯಾನ್ ಟೆಲ್ ಯು ಗೈಸ್. ದೆನ್ ಇದು ಇನ್ನು ಫುಲ್ ಪ್ಯಾಕೆಟ್ ಇತ್ತು, ಅರ್ಧ ಖಾಲಿ ಮಾಡಿದ್ದೀವಿ. ಏನಕ್ಕಂದರೆ ನಾನು 3 ಡೇಸ್ ಆಯ್ತು ಬಂದು. ಆ್ಯಕ್ಚುಲಿ ಇನ್ನೂವರೆಗೂ ನಮಗೆ ವಿಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ. ಏನಕ್ಕಂದರೆ ಆಗಸ್ಟಾಗಿ ಸಡನ್ನಾಗಿ ಇಲ್ಲಿ ಹೊಂದ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಸೊ ಹಿಂಗಾಗಿ ನಂಗೆ ವಿಡಿಯೋ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಇವಾಗ ಅವ್ನು ಮಲಗಿದ್ದಾನೆ, ಹಿಂಗಾಗಿ ಸ್ವಲ್ಪ ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನು ಬಂದ್ಬಿಟ್ಟು ಒಣ ಕೊಬ್ಬರಿ ಇನ್ನೂ 2 ಇದೆ, ಎಲ್ಲೆಲ್ಲಿದೆ ನೋಡಬೇಕಷ್ಟೇ. ಆ್ಯಂಡ್ ಇದು ಬಂದ್ಬಿಟ್ಟು ಕರ್ಚಿಕಾಯಿ, ಗೊತ್ತಿರುತ್ತೆ ಅನ್ಕೋತೀನಿ ನಿಮಗೆ, ಕರ್ಚಿಕಾಯಿ. ಆ್ಯಂಡ್ ಇದರಲ್ಲೇ ಇನ್ನೊಂದು ವೆರೈಟಿ, ಇದು ಸುರುಳಿ ಹೋಳಿಗೆ ಅಂತ ಮಾಡ್ತಾರಲ್ವಾ, ಇದು ನೋಡಿದ್ರೆ ತಿನ್ನಬೇಕು ಅನಿಸುತ್ತೆ. ನಾನು ಇದ್ದಿದ್ದು ಹೇಳ್ಬೇಕಂದ್ರೆ, ನಾನು ಸ್ವಲ್ಪ ತಿಂಡಿ ಪೋತಿ ಆಯಿತಾ, ನನಗೆ ತುಂಬ ಇಷ್ಟ ತಿನ್ನೋದಂದ್ರೆ, ನಂಗೆ ತುಂಬ ಇಷ್ಟ. ಸೊ ಇದು ಬಂದ್ಬಿಟ್ಟು ಗೋಧಿನ ರವೆ ಥರ ಒಡ್ಸ್ಕೊಂಡು ಬರ್ತಾರೆ ಗಿರ್ನಿಲಿ. ಇದ್ರದ್ದು ಉಪ್ಪಿಟ್ಟು ಚೆನ್ನಾಗಿರುತ್ತೆ ರೇನಿ ಸೀಸನಲ್ಲೆಲ್ಲ. ಸೊ ಹಿಂಗಾಗಿ ಇದು ಗೋಧಿ ರವೆದು ಉಪ್ಪಿಟ್ಟು ಮಾಡಿದಾಗ ನಾನು ಟ್ರೈ ಮಾಡ್ತೀನಿ ನಿಮ್ಮ ಜೊತೆ ರೆಸಿಪಿನ ಶೇರ್ ಮಾಡೋಕ್ಕೆ. ಇದು ಬಂದ್ಬಿಟ್ಟು ಕಡಲೆ ಹಿಟ್ಟು. ಆ್ಯಂಡ್ ದೆನ್ ಇದು ಬಂದ್ಬಿಟ್ಟು ಅಕ್ಕಿ ಹಿಟ್ಟು. ಆ್ಯಂಡ್ ಇದಿದೆ ನನ್ನ ಫೇವ್ರೇಟ್ ಚಕ್ಲಿ. ಈ ಸಲ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಚಕ್ಲಿ. ಒಂದೊಂದ್ಸಲ ಹೆಂಗಾಗ್ಬಿಡುತ್ತೆ ಅಂದರೆ ಸ್ವಲ್ಪ ಮೆತ್ತಾಗುತ್ತೆ, ಇಲ್ಲಾಂದರೆ ತುಂಬ ಗಟ್ಟಿ ಆಗುತ್ತೆ. ಬಟ್ ಈ ಸಲ ಹೆಂಗಂದರೆ ತುಂಬ ಕ್ರಿಸ್ಪಿಯಾಗಿ ಸಖತ್ತಾಗಿ ಬಂದಿತ್ತು. ಸೊ ಇನ್ನು ನಮ್ಮದು ಸೈಡು ಡಿಫ್ರೆಂಟಾಗಿ ಸಂಡಿಗೆ ಹಪ್ಪಳ ಎಲ್ಲ ಮಾಡ್ತಾರೆ, ಅದು ಕೂಡ ಕೊಟ್ಟಿದ್ದಾರೆ. ಮುಗಿತಾನೆ ಇಲ್ಲ, ಒಂದಾದ್ಮೇಲೆ ಒಂದು ತೋರಿಸ್ದಂಗೆ ಹಂಗೆ ಬರ್ತಾನೆ ಇದೆ. ಇದು ಬಂದ್ಬಿಟ್ಟು ಸಕ್ಕರೆ. ನಾನು ಹೇಳಿದೆ ಸಕ್ಕರೆ ಅಲ್ಲೇ ತೊಗೋತೀನಿ ಬಿಡಮ್ಮ ಅಂತಂದ್ರೆ, ಅದು ಕೇಳೋದೇ ಇಲ್ಲ. ಸಕ್ಕರೆ ಫಸ್ಟ್ ತಿನ್ಕೊಂಡ್ಬರ್ತೀನಿ. ಆ್ಯಂಡ್ ಇದು ಬಂದ್ಬಿಟ್ಟು ಏನು ಕರ್ಚಿಕಾಯಿ ಮಾಡಿದ್ರಲ್ವ, ಅದ್ರದ್ದು ಪೌಡರ್ ಸ್ವಲ್ಪ ಎಕ್ಸ್ಟ್ರಾನೇ ಮಾಡಿದ್ರು ನಮ್ಗೆ ಕೊಡೋಕೆ ಅಂತ. ಸೊ ನನಗಿಲ್ಲಿ ಕರ್ಚಿಕಾಯಿ ಆಗಸ್ಟಾಗಿ ಸ್ವಲ್ಪ ಇಷ್ಟ ಆಗುತ್ತೆ ಜಾಸ್ತಿ, ಅದಕ್ಕೆ ಮಾಡ್ಕೊಳೀನಿ ಅಂತ ಒಳಗಿನ ಪೌಡರ್ ಎಲ್ಲ ರೆಡಿ ಮಾಡಿದ್ದಾರೆ. ಇನ್ನೇನಿದ್ರು ಸ್ವಲ್ಪ ಮೈದಾ ಹಿಟ್ಟು ಮತ್ತು ಸ್ವಲ್ಪ ರವೆನ ಚಪಾತಿ ಹಿಟ್ಟು ಥರ ಮಾಡಿಕೊಂಡು ಲಟ್ಸಿ
ಕರ್ಚಿಕಾಯಿ ಥರ ಫ್ರೈ ಮಾಡ್ಕೊಂಡ್ರೆ ಮುಗೀತು. ಇದು ಒಳಗಡೆ ಹಾಕೋ ಸ್ಟಫ್ನೆಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ. ದೆನ್ ಇದು ಆ್ಯಕ್ಚುಲಿ ಕಡಲೆ ಹಿಟ್ಟನ್ನ 2 ಪ್ಯಾಕೆಟಲ್ಲಿ ಕೊಟ್ಟಿದ್ದಾರೆ. ಒಂದು ಕಾರ್ನ್ ಹಿಟ್ಟು, ಒಂದು ಕಡಲೆ ಹಿಟ್ಟು. ಅವ್ರು ಆವಾಗಲೇ ಹೇಳಿದ್ರು ಕನ್ಫ್ಯೂಸ್ ಮಾಡ್ಕೋಬೇಡ, ಇನ್ನೊಂದ್ಸಲ ಪ್ಯಾಕ್ನ ಓಪನ್ ಮಾಡುವಾಗ ಇನ್ನೊಂದ್ಸಲ ಹೇಳು ಯಾವುದು ಹಿಟ್ಟು ಅಂತ ಹೇಳ್ತೀನಿ ಅಂತ. ಸೊ 2 ಪ್ಯಾಕೆಟಲ್ಲಿ ಕಡಲೆ ಹಿಟ್ಟು, 1 ಪ್ಯಾಕೆಟಲ್ಲಿ ಕಾರ್ನ್ ಹಿಟ್ಟನ್ನ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಇದು ಬಂದ್ಬಿಟ್ಟು ಸಜ್ಜೆ ರೊಟ್ಟಿ. ಇವಾಗ ಹಿಂಗೆ ಜೋಳದ ರೊಟ್ಟಿ ತೋರಿಸಿದ್ನಲ್ವ, ಅದರ ಸಜ್ಜೆ ರೊಟ್ಟಿ. ಇದು ಅಷ್ಟೇ, ಆರಾಮಾಗಿ ನೀವು 1 ಮಂತ್ವರೆಗೂ ಸ್ಟೋರ್ ಮಾಡ್ಕೋಬೋದು. ತುಂಬ ಸಾಫ್ಟಾಗಿ ಈ ಥರ ಇರುತ್ತೆ. ಇದೇನಾಯಿತು ಗೊತ್ತಾ, ಈ ರೊಟ್ಟಿ ಇದು ಪ್ಯಾಕೆಟ್ ಇಟ್ಟಿದ್ದೆ, ಆಗಷ್ಟೇ ಬಂದು ಹಿಂಗೆ ರಪ್ಪ ಅಂತ ಕೈ ಹಾಕ್ಬಿಟ್ಟ. ಸೊ ಹಿಂಗಾಗಿ ಆಲ್ಮೋಸ್ಟ್ ರೊಟ್ಟಿ ಎಲ್ಲ ಕಟ್ ಆಗಿದೆ. ಬಟ್ ಎಷ್ಟೊಂದು ಕ್ರಿಸ್ಪಿ ಇರುತ್ತೆ ಅಂದರೆ ನೋಡ್ಬೋದು ನೀವು. ಇಷ್ಟೇ ಮಾಡಿದರೆ ಸಾಕು, ಕಟ್ ಆಗಿಬಿಡುತ್ತೆ. ತುಂಬ ಲೈಕ್ ಬಿದ್ದೋಯ್ತು. ಸೊ ಈ ಥರ ತುಂಬ ಲೈಕ್ ಹೆಂಗಂದರೆ ಇವಾಗ ಸಂಡಿಗೆ ಹಪ್ಪಳ ತಿಂತೀವಲ್ವ, ಆ ಥರ ಇರುತ್ತೆ. ಅದನ್ನು ಇಷ್ಟೆಲ್ಲ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದೆಲ್ಲನೂ ಪ್ಯಾಕ್ ಮಾಡಬೇಕು, ಸರಿಯಾಗಿ ಇಟ್ಕೊಳ್ಳೋದು, ಅದನ್ನು ಎಲ್ಲ ಕೂಡ ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೆ. ಬಟ್ ವಿಡಿಯೋನು ಲೆಂಗ್ದಿ ಆಗುತ್ತೆ. ತುಂಬ ಕೆಲಸ ಇದೆ ಆ್ಯಕ್ಚುಲಿ. ಎಲ್ಲೆಲ್ಲಿ ಇಡಬೇಕು ಅಂತ ಪ್ಲ್ಯಾನ್ ಮಾಡಿ ಇಡಬೇಕು. ಹಿಂಗಾಗಿ ಆದರೆ ನೆಕ್ಸ್ಟ್ ವಿಡಿಯೋಲಿ ತೋರಿಸ್ತೀನಿ. ಆ್ಯಂಡ್ ದಯವಿಟ್ಟು ಗೈಸ್ ಸಪೋರ್ಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ ಯು ಮಮ್ಮಿ. ಎಸ್ ಐ ನೋ ಥ್ಯಾಂಕ್ ಯು ಈಸ್ ಲೈಕ್ ತುಂಬ ಚಿಕ್ಕ ವರ್ಡ್ ಆಗುತ್ತೆ, ಬಿಕಾಸ್ ಇಷ್ಟೆಲ್ಲನೂ ಮಾಡಿಕೊಡೋದು ಅಂತಂದರೆ ತುಂಬ ಲೈಕ್ ಖುಷಿ ಆಗುತ್ತೆ. ಸೊ ಸಮ್ಟೈಮ್ಸ್ ತುಂಬ ಸ್ಪೆಷಲ್ ಇದ್ದವ್ರ ಬಗ್ಗೆ ಮಾತಾಡೋಕ್ಕೆ ಆಗಲ್ಲ, ವರ್ಡ್ಸೇ ಬರೋಲ್ಲ. ಥ್ಯಾಂಕ್ ಯು ಮಮ್ಮಿ, ಅಷ್ಟೇ. ಥ್ಯಾಂಕ್ ಯು ಗೈಸ್.